ಅನಂತ್ ಅಂಬಾನಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಮಗ. ಅವ್ರು ಯಾಕೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಳಿಲ್ಲ? ಈ ಪ್ರಶ್ನೆ ಎಲ್ಲರೂ ಕೇಳಿಸ್ಕೊಳ್ತಾ ಇರ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಒಂದು ಸರ್ಜರಿ. ಯಾರಿಗೆ ಹೇರ್ ಇಲ್ಲ ಅವರದೇ ಸ್ಕ್ಯಾಲ್ಪಿನಿಂದ ಹೇರ್ ಎತ್ತಿ ಮುಂದಿನ ಭಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಶಸ್ತ್ರಚಿಕಿತ್ಸೆ. ಈ ಸರ್ಜರಿ ಬಂದ್ಬಿಟ್ಟು ಯಾಕೆ ಅವ್ರು ಮಾಡಿಸ್ಕೊಳ್ಳಿಲ್ಲ ಅಂತ ಎಲ್ಲರೂ ಕೇಳ್ಬಹುದು. ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಅಥವಾ ಯಾವುದೇ ಸರ್ಜರಿ, ಯಾವುದೇ ಬ್ಯೂಟಿ ಟ್ರೀಟ್ಮೆಂಟ್ ಅನ್ನೋದು ಎಲ್ಲರಿನ ಪರ್ಸನಲ್ ಚಾಯ್ಸ್ ಆಗಿರ್ತದೆ. ಸೊ ಅವ್ರಿಗೆ ಅದು ಬೇಕು ಬೇಡ ಅಂತ ಅನ್ಸಿರ್ಬೋದು. ಈಗ ನೋಡಿದ್ರೆ ಜೆಫ್ ಬೆಸಾಸ್ ಇದ್ದಾರೆ, ಅವರು ಅತ್ಯಂತ ಶ್ರೀಮಂತ ಅಮೆಜಾನ್ ಕಂಪನಿ ಅವರ ಓನರ್. ಅವರು ಸಹ ಬಾಲ್ಡ್ ಇದ್ದಾರೆ. ಈಗ ಯಾಕೆ ಟ್ರೀಟ್ಮೆಂಟ್ ಮಾಡಿಸಲ್ಲ? ಇದಕ್ಕೆ 2 ಕಾಸಸ್ ಇರ್ಬೋದು. ಒಂದು ಪರ್ಸನಲ್ ಚಾಯ್ಸ್ ಇರ್ತದೆ, ಇನ್ನೊಂದು ಅವ್ರಿಗೆ ಆ ಸರ್ಜರಿ ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂದ್ರೆ ಅವರ ಡೋನರ್ ಏರಿಯಾಲಿ ಹೇರ್ ಫಾಲಿಕಲ್ಸ್ ಕಡಿಮೆ ಇರ್ಬೋದು. ಇಂಥವ್ರಿಗೆ ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಇಂಥವ್ರಿಗೆ ನಾವು ಏನು ಸಹಾಯ ಮಾಡ್ಬೋದು ಅನ್ನೋದು ಡಾಕ್ಟರ್ ಅಥವಾ ಸರ್ಜನ್ ಬಳಿ ಕೇಳಿ ನೀವು ಡಿಸೈಡ್ ಮಾಡ್ಬೋದು. ಫಸ್ಟ್ ಹಂತದಲ್ಲಿ ಹೇರ್ ಫಾಲ್ ಶುರು ಆದ ತಕ್ಷಣನೇ ಟ್ರೀಟ್ಮೆಂಟ್ ತಗೊಳ್ಳೋದು. ಸೆಕೆಂಡ್ ಹಂತದಲ್ಲಿ PRP, ಮಿನಾಕ್ಸಿಡಿಲ್, ಫಿನೆಸ್ಟರೈಡ್ ಮತ್ತೆ ವೈಟಮಿನ್ಸ್ ಬಳಸೋದು. ಮತ್ತೆ 3ನೇ ಹಂತದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಚಾಯ್ಸ್ ಮಾಡೋದು. ಇದು 3 ಇಲ್ಲದೆ ಕಮೋಫ್ಲಾಜ್ ಟ್ರೀಟ್ಮೆಂಟ್ಸ್, ಸ್ಕ್ಯಾಲ್ಪ್ ಮೈಕ್ರೋ ಪಿಗ್ಮೆಂಟೇಶನ್, ಈ ತರಹ ಸೊಲ್ಯೂಷನ್ಸ್ ಕೂಡ ಇದೆ. ನಿಮಗೆ ಯಾವ ಟ್ರೀಟ್ಮೆಂಟ್ ಆಪ್ತ ಇದು ನೀವು ನಿಮ್ಮ ಡರ್ಮಟಾಲಜಿಸ್ಟ್ ಬಳಿ ತಿಳಿದುಕೊಳ್ಳಿ.